ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ ಮತ್ತು ಜಾಸ್ತಿ ಪ್ರೈಸ್ ಕೂಡ ಇಲ್ಲ. ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾ ಮಾರ್ನಿಂಗ್ ಟಿಫನ್ ನಾನು ಪಡ್ ಮಾಡಿದ್ದೆ, ಅದನ್ನು ತಿಂದ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ವಾರಕ್ಕೆ 1-2 ಟೈಮ್ಸ್ ಅಷ್ಟೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮದೆಲ್ಲ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಗ್ರೋತ್ ಮಾಡಬೇಕು ಅನ್ನೋದು ನನಗೆ ತುಂಬ ದಿನಗಳ ಆಸೆ. ಆ ಆಸೆನ ನೀವೆಲ್ಲ ಈಡೇರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೀ ಟೈಮ್ ಇತ್ತು, ಸೊ ಹಂಗಾಗಿ ನಾನು ಫ್ರೀ ಟೈಮಲ್ಲಿ ಹೇರ್ ಕೇರ್ ರುಟೀನ್ ಹಾಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾನು ಇಲ್ಲಿ ಶೂಟ್ ಮಾಡಿದ್ದೀನಿ. ನನ್ನ ಹೇರ್ ಆಯಿಲಿಂಗ್ ಮಾಡುವಾಗ ಏನೆಲ್ಲ ಪ್ರಿಪೇರ್ ಮಾಡ್ಕೋತೀನಿ, ಎಷ್ಟು ತರಹದ ಆಯಿಲ್ ಹಚ್ಕೋತಾ ಇದ್ದೀನಿ ಅನ್ನೋದನ್ನು ಇವತ್ತು ತೋರಿಸ್ತೀನಿ. ನಾನು ನೋಡ್ತಿರ್ಬೋದು ನೀವು, ವಾಟಿಕಾ ಹೇರ್ ಆಯಿಲ್, ಹಾಗೆ ಬಜಾಜ್ ಹೇರ್ ಆಯಿಲ್, ಮತ್ತು ಇನ್ನೊಂದು ಜಾಸ್ಮಿನ್ ಹೇರ್ ಆಯಿಲ್, ಮತ್ತು ಇನ್ನೊಂದು ಆಮ್ಲಾ ಮಿಕ್ಸ್ ಆಗಿರ್ತದಲ್ಲ, ಸೊ ಆ ರೀತಿ ಒಂದು ಹೇರ್ ಆಯಿಲ್. ಹಾಗೆ ಇದು ಚಿಕ್ಕದಾಗಿರುವಂಥದ್ದು ಕ್ಯಾಸ್ಟರ್ ಆಯಿಲ್. ಅದು ಒಂದು ಬಾಟಲ್ ಇದೆ, ಅದರಲ್ಲಿ ಬೀಳುತ್ತೆ ಅಂತ ಒಂದು ಸಣ್ಣ ಬಾಟಲಲ್ಲಿ ಹಾಕ್ಕೊಂಡಿಟ್ಕೊಂಡಿನಿ. ಈ ರೀತಿ ನಾನು ಎಲ್ಲ ತರಹದ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ನನ್ನ ಒಂದು ಕೂದಲಿನ ಸ್ಕಾಲ್ಪ್ ಏನಿರುತ್ತಲ್ಲ, ಕೂದಲಿನ ಬುಡಕ್ಕೆ ನಾನು ಅಪ್ಲೈ ಮಾಡ್ಕೋತೀನಿ. ಯಾಕಂದರೆ ನನಗೆ ತುಂಬ ಇಷ್ಟ. ಹೇರ್ ಫಾಸ್ಟಾಗಿ ಗ್ರೋತ್ ಮಾಡುತ್ತೆ. ಅಂದರೆ ಬೇಬಿ ಹೇರ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಲ್ದಿನೇ ಹೇಳೋಕ್ಕೆ ಶುರು ಮಾಡ್ತವೆ. ನನಗೆ ಸ್ಪೆಷಲಿ ರಿಸಲ್ಟ್ ಬಂದೈತಿ. ನೀವು ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ, ಯಾರಿಗೆಲ್ಲ ಹೇರ್ ಗ್ರೋತ್ ಆಗ್ತಿಲ್ಲ ಅನ್ನೋರು. ಕಂಪ್ಲೀಟಾಗಿ ಒಂದೊಂದೇ ಸ್ಪೂನಾಗಿ ನಾನು ಎಲ್ಲ ಆಯಿಲ್ಗಳನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಬೇಕಾದರೆ ನೀವು ಸ್ವಲ್ಪ ಡಬಲ್ ಬಾಯ್ಲ್ಡ್ ಮಾಡ್ಕೊಂಡು ಕೂಡ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು. ತುಂಬ ಒಂದು ಒಳ್ಳೆಯ ರಿಸಲ್ಟು. ನಾನಿಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ, ನಡೆಯುತ್ತೆ. ಡಬಲ್ ಬಾಯ್ಲ್ಡ್ ಮಾಡಿ ಸ್ವಲ್ಪ ಹಚ್ಚಿದರೆ ಇನ್ನೂ ಜಾಸ್ತಿ ರಿಸಲ್ಟ್ ನಿಮಗೆ ಸಿಗುತ್ತೆ. ಕೂದಲು ನಾನು ನೈಟಲ್ಲಿ ನನ್ನ ಒಂದು ರುಟೀನ್ ಇದೆ, ಅಲ್ಲಿ ನಾನು ಯಾವ ರೀತಿ ಮಾಡಿರ್ತೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ನೈಟಲ್ಲಿ ಈ ರೀತಿ ನಾನು ಪೋನಿಟೇಲ್ ಹಾಕಿದ್ದೆ. ನೈಟ್ ರುಟೀನ್ ಹೇರ್ ಕೇರ್ದು ಏನಾದರೂ ಬೇಕಿದ್ದರೆ ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸಿ. ನೈಟು ಹೇರ್ ಕೇರ್ದು ನಾ ವಿಡಿಯೋನ ಮಾಡಿ ಹಾಕ್ತೀನಿ. ಈ ರೀತಿ ನೈಟಲ್ಲಿ ನಾನು ಜಡೆ ಹೆಣೆದಿದ್ದೆ. ಇದನ್ನು ಈಗ ನಾನು ಬಿಚ್ಕೊಂಡಾದಮೇಲೆ ಸಿಕ್ಕನ್ನ ಉಗುರಿಂದ, ಅಂದರೆ ನಮ್ಮ ಒಂದು ಬೆರಳುಗಳಿಂದ ನಾನು ಬಿಡಿಸ್ಕೊತಾ ಇದ್ದೀನಿ. ಬಿಡಿ ಬಿಡಿಯಾಗಿ ಆದಷ್ಟು ನನ್ನ ಒಂದು ಕೈಗಳಿಂದನೇ ಬಿಡಿಸ್ಕೊಳ್ಳೋದು. ಕೋಂಬಿಂಗ್ನ ಮಾಡುವಾಗ ಯಾವಾಗಲೂ ಕೆಳಗಡೆಯಿಂದನೇ ಕೋಂಬಿಂಗ್ನ ಮಾಡ್ಕೊಳ್ಳೋದು. ಸಿಕ್ಕಾಪಟ್ಟೆ ಕೂದಲು ಹರಿಯುತ್ತೆ ಅಂತ ಅನ್ನೋರು ಫಸ್ಟ್ ನಾವು ಕೈಯಿಂದ ತೊಡಕನ್ನು ಬಿಡಿಸ್ಕೊಂಡು ದಪ್ಪ ಹಣಿಗೆಯಿಂದ ಕೂದಲ ಜಡೆಯನ್ನು ಸಿಕ್ಕನ್ನು ಬಿಡಿಸ್ಕೋಬೇಕು. ಆಯಿಲನ್ನು ಹಚ್ಚುವಾಗ ಡೈರೆಕ್ಟಾಗಿ ತಲೆಗೆ ಸುರಿಬಾರ್ದು. ಈ ರೀತಿ ಬೆರಳಲ್ಲಿ ಎದ್ದಿ ಡೈರೆಕ್ಟಾಗಿ ನಮ್ಮ ಒಂದು ಸ್ಕಾಲ್ಪ್ಗಳನ್ನೇ ಮೇಲೆ ಹಚ್ಚಿ ಅಲ್ಲೇ ನೀಟಾಗಿ ಮಸಾಜನ್ನು ಕೊಡಬೇಕು. ಹಿಂದೆ ಮುಂದೆ ನೆತ್ತಿ ಮೇಲೆ ಪ್ರತಿ ಒಂದು ಕಡೆ. ಸೊ ನಾವು ಈ ರೀತಿ ಬೆರಳು ಎತ್ತಿ ಹಚ್ಚಿದಾಗ ಚೆನ್ನಾಗಿ ಉಣ್ಕೊಳ್ಳುತ್ತೆ ಈ ನಮ್ಮ ತಲೆ ಕೂದಲಿಗೆನೆ. ನೋಡ್ತಿರ್ಬೋದು, ಬಿಡಿ ಬಿಡಿಯಾಗಿ ಹಚ್ಕೊಂಡೆ. ಹಾಗೆ ಆದಷ್ಟು ನೀವು ಮುಂದ್ಗಡೆ ಏನಾದರೂ ಕೂದಲು ಜಾಸ್ತಿ ಯಾವ ಭಾಗದಲ್ಲಿ ಉದುರುತ್ತಲ್ಲ, ಸೊ ಆ ಭಾಗದಲ್ಲಿ ಜಾಸ್ತಿ ಸ್ವಲ್ಪ ಎಣ್ಣೆನ ಡಿಪ್ ಮಾಡಿ ಅಲ್ಲಿ ಹಚ್ಚಿ ಸ್ವಲ್ಪ ಮಸಾಜ್ ಕೊಡಿ. ಈಗ ನಾನು ಎಣ್ಣೆನ ಹಚ್ಕೊಂಡು
ಒಂದು 30 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಜಡೆನ ಇಲ್ಲಿ ನಾನು ಹಾಕ್ತಿಲ್ಲ. ಎಣ್ಣೆ ಹಚ್ಚಾದ್ಮೇಲೆ ಮಸಾಜ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇರ್ ಆಯಿಲ್ನ ಮಾಡಿದಾಗ ಕಂಪ್ಲೀಟಾಗಿ ನಾನು ಒಂದು ಕೂದಲನ್ನು ಈ ರೀತಿ ಮಾಡ್ಕೊತೀನಿ. ಅಂದರೆ ಏನೋ ಒಂದು ರೀತಿ ಹೇರ್ಸಿಗೆ ಮೇಲೆ ಕೈ ಆಡಿಸ್ತಾ ಇದ್ದರೆ ಸೊ ಹೇರ್ ಗ್ರೋತ್ ಆಗುತ್ತೆ ಅನ್ನೋ ಒಂದು ನನ್ನ ಒಂದು ಅಭಿಪ್ರಾಯ. ಸೊ ಸ್ವಲ್ಪ ಹೊತ್ತು ಕೈಯೆಲ್ಲ ಆಡಿಸಿ ಮಸಾಜ್ ಮಾಡಿ ನೀಟಾಗಿ ಸ್ವಲ್ಪ ಬನ್ ಹಾಕ್ಕೊಂಡೆ, ಯಾಕಂದರೆ ನಾನು 30 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ತೀನಲ್ಲ. ಸೊ ಪೋನಿಟೇಲ್ ಹಾಕಿಲ್ಲ, ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ಶಾಂಪೂ ಟೈಮು. ಶಾಂಪೂ ಅಂತ ಬಂದಾಗ ನಾರ್ಮಲಾಗಿ ಸ್ಯಾಚೇಸ್ನ ನಾನು ಪರ್ಚೇಸ್ ಮಾಡ್ತೀನಿ. ಇವತ್ತು ನಾನು ಡವ್ ಶಾಂಪೂ ಆ್ಯಂಡ್ ಡವ್ ಕಂಡೀಷ್ನರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನನ್ನ ಒಂದು ಫೇಸ್ ಏನೆಲ್ಲ ಕೇರ್ ಮಾಡ್ತೀನಿ ಫೇಸ್ಗೆ ಸ್ವಲ್ಪ ಇಲ್ಲಿ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬರ್ಪನ್ನು ಅಪ್ಲೈ ಮಾಡ್ಕೋಬೇಕಂತ ಇಟ್ಟಿದ್ದೀನಿ. ಸೊ ನಾನು ಸ್ಕಿನ್ ಕೇರಲ್ಲಿ ಜಸ್ಟ್ ಬರ್ಪನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಅದನ್ನು 2 ಡೇಸ್ಗೊಮ್ಮೆ ನಾನು ಸ್ಕ್ರಬ್ನ ಮಾಡ್ಕೋತೀನಿ. ಅಂದರೆ ನಮ್ಮ ಒಂದು ಆಯಿಲ್ ಏನಿರ್ತದಲ್ಲ ಫೇಸಲ್ಲಿ ಅದು ಕ್ಲೀನಾಗಿ ಹೋಗಬೇಕು. ಯಾಕಂತಂದರೆ ಮೇಲಿನ ಮೇಲೆ ಆಯಿಲ್ ಬರೋದ್ರಿಂದ ಸ್ವಲ್ಪ ಪಿಂಪಲ್ಸ್ ಆಗೋ ಚಾನ್ಸ್ ಇರ್ತದೆ. ಹಾಗಾಗಿ ಹೈಡ್ರೇಟಾಗಿ ಇಟ್ಕೊಳ್ಳೋದು ಬೇರೆ, ಬಟ್ ನ್ಯಾಚುರಲಾಗಿದೆ ಏನು ನಮಗೆ ಸ್ವೆಟ್ಟಾಗಿ ಆಯಿಲ್ ಅಂತ ಜಿಗಿಜಿಗಿತ ಅನ್ನಿಸ್ತದಲ್ಲ, ಸೊ ಅದು ಬರಬಾರ್ದು ಅಂತಂದರೆ ಐಸ್ ಕ್ಯೂಬ್ನ ಯೂಸ್ ಮಾಡಿ. ಸೊ ಮತ್ತು ಇನ್ನೊಂದು ಅಂದರೆ ಐಸ್ ಕ್ಯೂಬ್ನ ಯೂಸ್ ಮಾಡಿ ಅದಾದಮೇಲೆ ಸೊ ನಾವೆಲ್ಲ ಮೇಕಪ್ ಎಲ್ಲ ಹಾಕ್ತೀವಲ್ಲ ಆ ಟೈಮಲ್ಲಿ ಕೂಡ ಅದು ಯೂಸ್ ಆಗುತ್ತೆ. ಲಾಂಗ್ ಲಾಸ್ಟಿಂಗ್ ನಮ್ಮ ಒಂದು ಮೇಕಪ್ನ ನಾವು ಸ್ಟೇ ಮಾಡ್ಕೋಬೋದು. ಹಾಗೆ ಫೇಸ್ ವಾಶ್ ಅಂತ ಬಂದಾಗ ನಾನು ಯೂಸ್ ಮಾಡೋದು ಸೊ ಮಾಮಾ ಅರ್ತ್ ದಿವ್ಯ ಬ್ರೈಟ್ ಫೇಸ್ ವಾಶ್. ಆ್ಯಂಡ್ ಇದರಲ್ಲಿ ರೈಸ್ ವಾಟರಿಂದ ನೈಸಿನಮೈಡ್ ಮತ್ತು ನೈಸ್ ವಾಟರ್ ಇದೆ. ಸೊ ಇದರಿಂದ ಮಾಡಿರ್ತಾರೆ ಫಾರ್ ಗ್ಲಾಸ್ ಸ್ಕಿನ್ ಅಂತಲೇ ಹೇಳ್ಬೋದು. ಈಗ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗಿದೆ, ಪಿಂಪಲ್ಸ್ ಆಗಿದೆ, ಸಿಕ್ಕಾಪಟ್ಟೆ ಕಲೆಗಳಿದೆ, ಕರ್ಗಿದೆ. ಅಂದರೆ ಕರ್ಗಂದರೆ ಪ್ಯಾಚೆ ಥರ ಅಲ್ಲೆಲ್ಲ ಕಪ್ಪಾಗ್ಬಿಟ್ಟಿರ್ತದೆ, ಏನು ಕೂಡ ನಾವು ಸ್ಕಿನ್ ಕೇರ್ನ ಮಾಡಿರಲ್ಲ. ಸೊ ಅಂಥವರಿಗೆ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ನೀವು ಏನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ಜಸ್ಟ್ ಒಂದು ವಾರ ಸೊ ಸಾಕು, 1 ವಾರ ಇದನ್ನು ಯೂಸ್ ಮಾಡಿ. ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿರುತ್ತೆ. ಜಸ್ಟ್ 1 ವಾಶಲ್ಲೇ ಆ್ಯಕ್ಚುಲಿ ಗೊತ್ತಾಗುತ್ತಿದ್ದು, ನನಗಂತೂ 1 ವಾಶಲ್ಲೇ ಗೊತ್ತಾಯಿತು. ಸೊ ಸಖತ್ತಿದೆ ಇದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಜಾಸ್ತಿ ಪ್ರೈಸ್ ಕೂಡ ಇಲ್ಲ. ಅಪೋಲೋದಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೆ ಈ ವಾಲ್ನಟ್ ಫೇಸ್ ಸ್ಕ್ರಬ್, ಈ ಸ್ಕ್ರಬ್ಬಿಂಗ್ ಕೂಡ ವೀಕಲ್ಲಿ 2 ಟೈಮ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಹಾಗೆ ಡೆಡ್ ಸೆಲ್ಸ್ ಆಮೇಲೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕೂಡ ಇದರಿಂದ ರಿಮೂವ್ ಮಾಡ್ಬೋದು. ನಮ್ಮ ಮುಖದ ಮೇಲೆ ಈಗ ಪೊಲ್ಯೂಷನಿಂದ ಸಿಕ್ಕಾಪಟ್ಟೆ ಮಣ್ಣೆಲ್ಲ ಕೂತಿರ್ತದಲ್ಲ, ಅದನ್ನು ಫುಲ್ಲು ಒಳಗಡೆಯಿಂದ ಕ್ಲೀನಾಗಿ ಮಾಡೋಕ್ಕಾಗುತ್ತೆ. ಕತ್ತಲಾಗಿರ್ಬೋದು, ಫೇಸಲ್ಲಿ ಇಲ್ಲಿ ಕಣ್ಣು ಕೆಳಗಡೆ ನೀಟಾಗಿ ಸ್ಲೋ ಆಗಿ ಸ್ಕ್ರಬ್ ಮಾಡಿಕೊಂಡ್ರೆ ಆಯಿತು 10 ಮಿನಿಟ್ಸು. ಸೊ ಇದು ಹಾಗೆ ನೆಕ್ಸ್ಟ್ ಏನಾದರೂ ಮತ್ತು ನಿಮ್ಮ ಸ್ಕಿನ್ ಕೇರು ಡೀಟೇಲ್ಸ್ ಆಗಿ ಬೇಕು ಅಂತ ಕಮೆಂಟ್ ಮಾಡಿದರೆ
ಸೊ ನಾನು ಡೀಟೇಲ್ ವೀಡಿಯೋನ ಮತ್ತೆ ಇನ್ನಿಷ್ಟು ವೀಡಿಯೋಸ್ಗಳನ್ನು ನಾನು ಮಾಡಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಯಾರೆಲ್ಲ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಮತ್ತೊಂದು ಏರ್ ಕೇರ್ ಅಥವಾ ಸ್ಕಿನ್ ಕೇರ್ ವಿಡಿಯೋನ ಮಾಡ್ತೀನಿ. ಸೊ ಆದಷ್ಟು ಡೈಲಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ, ಇಲ್ಲಾಂದರೆ ವೀಕಲ್ಲಿ 2 ಟೈಮ್ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು 2 ಡೇಸ್ಗೊಮ್ಮೆ ಹಾಕ್ಬೋದು. ಬಟ್ ನನ್ನ ಒಂದು ವೀಡಿಯೋಸ್ ಓಡ್ತಿಲ್ಲ, ಯಾಕಂತ ಗೊತ್ತಿಲ್ಲ, ಬಟ್ ಓಡ್ತಿಲ್ಲ. ಅದ್ರ ಸಲುವಾಗಿ ನಾನು ಡಿಲೇ ಮಾಡ್ತಿದ್ದೀನಿ. ಹಾಗೆ ನನಗೆ ಬ್ಯುಸಿ ಕೂಡ ಇದ್ದೀನಿ. ಬ್ಯುಸಿ ಇದ್ದರೂ ಪರವಾಗಿಲ್ಲ, ಹೆಂಗೋ ಮಾಡಿ ಹಾಕ್ಬೋದು. ಬಟ್ ವ್ಯೂಸ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಾಗಾಗಿ ಸಾಕಷ್ಟಿದೆ ನನ್ನ ಒಂದು ಹೇರ್ ಕೇರ್ನ ಯಾವ ರೀತಿ ಮಾಡ್ಕೋತೀನಿ. ಹೇರ್ಸ್ ಮನೆಯಲ್ಲಿನೇ ಆಯಿಲ್ ಪ್ರಿಪೇರ್ ಮಾಡ್ತೀನಿ. ಹೇರ್ ಆಯಿಲು ಹಾಗೆ ಹೇರ್ ಪ್ಯಾಕ್ಸ್ ಎಲ್ಲ ನಾನು ಮನೆಯಲ್ಲೇ ಮಾಡಿ ಹಚ್ಕೊಳ್ತಾ ಇರ್ತೀನಿ. ಯಾವಾಗಲೂ ಕೂಡ ಹೊರಗಡೆಯಿಂದ ಯಾವುದು ಕೂಡ ಜಾಸ್ತಿ ನಾನು ಪರ್ಚೇಸ್ ಮಾಡೋದಿಲ್ಲ. ಆಮೇಲೆ ಸ್ಕಿನ್ ಕೇರ್, ಹೇರ್ ಕೇರ್ ಆಗಿರ್ಬೋದು, ಆದಷ್ಟು ನಾನು ನ್ಯಾಚುರಲ್ ಆಗಿ ಇಟ್ಕೊಂಡು ಸೊ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.